ಕಾಶ್ಮೀರದ ವಿಷಯದಲ್ಲಿ ದೇಶದ ಜನರ ಆಕ್ರೋಶ ತಡ್ಕೊಳ್ಳಿಕ್ಕಾಗದೇ ಇರುವಷ್ಟು ವಾತಾವರಣ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಕೈಗೊಳ್ತಾ ಇರತಕ್ಕಂಥ ಎಲ್ಲ ನಿರ್ಧಾರಗಳಿಗೆ ವಿರೋಧ ಪಕ್ಷಗಳ ಆದಿಯಾಗಿ ಬೆಂಬಲಿಸ್ತಾ ಇರತಕ್ಕಂಥದ್ದು ಭಾರತ ಒಗ್ಗಟ್ಟಾಗಿದೆ ಅನ್ನೋದರ ಸಂಕೇತ. ಅಲ್ಲಿ ಕೆಲವು ಓರೆಕೋರೆಗಳ ಹೇಳಿಕೆಗಳು ಬರ್ತಾ ಇದ್ರೂ ಕೂಡ ಅಂಥವರು ಕೂಡ ಮರುದಿನ ತಮ್ಮ ಹೇಳಿಕೆಗಳನ್ನು ಸರಿಪಡಿಸ್ಕೊಳ್ತಾ ಇದ್ದಾರೆ. ನಾವು ಭಾರತೀಯರಾಗಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮಾಡಬೇಕಾಗಿರುವಂಥದ್ದು ದೇಶದ ದೃಷ್ಟಿಯಿಂದ ಸೂಕ್ತವಾಗಿದ್ದು ಅಂತ ನಾವೆಲ್ಲ ಭಾವಿಸಿ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳೋದ್ರ ಬಗ್ಗೆ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಯಾರು ಪಾಕಿಸ್ತಾನಿಗಳಿಲ್ಲಿದ್ದಾರೆ ಅವರೆಲ್ಲರೂ ಖಾಲಿ ಮಾಡಬೇಕನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಆದರೂ ನಮಗೆ ಇರುವಂಥ ಗುಮಾನಿ ಪಾಕಿಸ್ತಾನಿಗಳು, ಅಕ್ರಮ ಪಾಕಿಸ್ತಾನಿಗಳು ದೇಶದಲ್ಲಿದ್ದಾರೆ, ಕರ್ನಾಟಕದಲ್ಲಿ ಇದ್ದಿರಬಹುದು ಅನ್ನುವಂಥ ಭಾವನೆ ನಮ್ಮದು. ಹಾಗೆಯೇ ಅಕ್ರಮ ಬಾಂಗ್ಲಾದೇಶಿಗಳು ಇಲ್ಲಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. ಇತ್ತೀಚೆಗೆ ಕಾಶ್ಮೀರದ ಘಟನೆಗಿಂತ ಮುಂಚೆ ನಡೆದಂಥ ಘಟನೆ, ಢಾಕಾದಲ್ಲಿ ನಡೆದಂಥ ಘಟನೆ ಕೂಡ ನಾವ್ಯಾರೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನೂ ಕೂಡ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಗೊಂದಲ ಗದ್ದಲ ಮಾಡಿರುವಂಥದ್ದು ಇನ್ನೂ ಕಣ್ಮುಂದೆನೇ ಇದೆ. ಅದಾದ ನಂತರ ನಡೆದಂಥ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಅಲ್ಲಿ ಯಾರು ಪ್ರವಾಸಿಗರು ಹೋಗಿದ್ರೋ ಕರ್ನಾಟಕದವರು ಸೇರಿಸಿ ಧರ್ಮವನ್ನು ಕೇಳಿ ಗುಂಡಿಕ್ಕಿ ಕೊಂದಿರುವಂಥದ್ದು ಅಮಾನವೀಯವಾಗಿರ್ತಕ್ಕಂಥ ಘಟನೆ. ಅಷ್ಟೇ ಅಲ್ಲ, ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ಮತ್ತು ಭಾರತೀಯರಿಗೆ ಆಕ್ರೋಶವನ್ನು ಮೂಡಿಸುವಂಥ ಘಟನೆ ಆಗಿದೆ. ಕೆಲವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಅಂಥೇಳಿ. ಆದರೆ ಯಾವ ಉಗ್ರಗಾಮಿಗಳು ಹಿಂದೂ ಧರ್ಮವನ್ನು ವಿಚಾರಣೆ ಮಾಡಿ ಕೊಲೆ ಮಾಡ್ತಾರೋ ಅವರೆಲ್ಲ ಇನ್ನೊಂದು ಧರ್ಮಕ್ಕೆ ಸೇರಿರುವಂಥವ್ರೆ. ಹೀಗಾಗಿ ಒಂದು ರೀತಿಯಿಂದ ಧರ್ಮದ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂಥ ಕೆಲಸವನ್ನು, ಪ್ರಚೋದನೆಯನ್ನು ಪಹಲ್ಗಾಮ್ನಲ್ಲಿ ನಡೆದಿದೆ.